ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ಇವತ್ತು ನಾವು ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಮುಂದುವರೆದ ಸಂಚಿಕೆಯನ್ನು ನೋಡೋಣ. ಮೈಥಿಲಿಯ ನೋಟ, ಆ ನಗು ಅಗ್ನಿಯನ್ನು ಕೆಣಕಿದಂತೆ ಆಗಿತ್ತು. ಮೊದಲೇ ಅವನು ಹೇಳಿ ಕೇಳಿ ಅಗ್ನಿ. ಮೈಥಿಲಿಯ ಈ ನಡೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗಿತ್ತು. ಇನ್ನಷ್ಟು ದಗದಾಗೆ ಹೊತ್ತು ಉರಿಯೋಕೆ ಶುರು ಮಾಡಿಬಿಟ್ಟ ಅಗ್ನಿ. ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿದು ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲ ಅವರವರ ಕ್ಲಾಸಿಗೆ ಹೋದರೆ ಕೌಸಲ್ಯ ದೇವಿಯವರು ಸರಸ್ವತಿ ಜೊತೆಗೆ ಬಂದು ಮೈಥಿಲಿ ಇದ್ದಲ್ಲಿ ಬಂದು ಅವಳ ಜೊತೆಗೆ ಮಾತಿಗಿಳಿತಾರೆ. ಅಲ್ಲೇ ಇದ್ದ ಜಗನ್ನಾಥ್ ಅವರು ಮೈಥಿಲಿ ನಮ್ಮ ಸ್ಕೂಲಿನ ಹೈಸ್ಕೂಲ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂತಹ ಕನ್ನಡ ಪ್ರಾಧ್ಯಾಪಕರು ಶ್ರೀನಿವಾಸ್ ಪಂಡಿತ್ ಅವರ ಮಗಳು ಅಂತ ಹೇಳಿ ಪರಿಚಯಿಸಿ ಕೊಡ್ತಾರೆ. ಓ ಹೌದೇ ನಮ್ಮ ಮೈಥಿಲಿ, ನೀನು ಭೇಟಿಯಾಗಿದ್ದು ತುಂಬ ಸಂತೋಷ ಆಯಿತು ಮಗಳೇ, ತುಂಬ ಚೆನ್ನಾಗಿ ಹಾಡ್ತೀಯ ನೀನು ಎಂದು ಕೌಸಲ್ಯ ಅವರು ಪ್ರೀತಿಯಿಂದ ಮೈಥಿಲಿಯ ತಲೆ ನೇವರಿಸಿದರು. ಮೊದಲು ಭೇಟಿಯಾಗಿದ್ದಕ್ಕಿಂತಲೂ ಈಗ ಮತ್ತಷ್ಟು ಆತ್ಮೀಯತೆ ಬೆಳೆದಿತ್ತು ಅವರಿಗೆ. ಹೌದು ಮೇಡಮ್, ನಮ್ಮ ಮೈಥಿಲಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. ಅವಳು ಇಲ್ಲೇ ಸಂಗೀತ ಅಭ್ಯಾಸ ಕೂಡ ಮಾಡಿದ್ದು. ಸಂಗೀತದ ಕಡೆಗೆ ಅವಳ ಶ್ರದ್ಧೆ ನೋಡಿದರೆ ಅವಳ ಸಂಗೀತದ ಟೀಚರೇ ಅವಳನ್ನು ತನ್ನ ಬದಲು ಶಿಕ್ಷಕಿಯಾಗಿ ಇಲ್ಲಿ ನೇಮಿಸ್ಕೊಳ್ಳಿ ಅಂತ ನನ್ನ ಹತ್ರ ಹೇಳಿದರು. ನಾನು ಕೂಡ ಇವಳ ಬಗ್ಗೆ ನನಗೆಲ್ಲ ಗೊತ್ತಿದ್ದ ಕಾರಣ ಒಪ್ಪಿದ್ದೆ. ಈಗ ಇವಳು ಸಂಜೆ ನಮ್ಮ ಪ್ರೈಮರಿ ಮಕ್ಕಳಿಗೆ ಸಂಗೀತ ಶಿಕ್ಷಕಿ ಕೂಡ ಹೌದು ಅಂತ ಜಗನ್ನಾಥ್ ಅವರು ಹೇಳಿದರು. ಅದಕ್ಕೆ ಪ್ರತಿಯಾಗಿ ಕೌಸಲ್ಯ ದೇವಿಯವರು, ಮೈಥಿಲಿ ಬೇಡಿ, ತುಂಬ ಖುಷಿಯಾಯಿತು ಮಗಳೇ, ಒಳ್ಳೆಯದಾಗಲಿ, ನಾವಿನ್ನು ಬರ್ತೀವಿ ಎಂದು ಜಗನ್ನಾಥ್ ಅವರಿಗೂ ಸಹ ತಿಳಿಸಿ ಹೊರಟಿದ್ರು. ಅಗ್ನಿ ಆಫೀಸ್ ರೂಮ್ ಕಡೆ ನಡೆದಿದ್ದ. ಅವನಿಗೆ ಅಲ್ಲಿನ ಎಲ್ಲ ವ್ಯವಹಾರಗಳ ಬಗ್ಗೆ ತಿಳಿಬೇಕಿತ್ತಲ್ಲ, ಹಾಗಾಗಿ ಅಗ್ನಿ ಅಲ್ಲಿದ್ದಾನೆ, ಅವನೇ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ಳೋದು ಅಂದಮೇಲೆ ಕೌಸಲ್ಯ ಅವರು ಇನ್ನು ತಮಗೇನು ಕೆಲಸ ಇಲ್ಲಿ ಇಲ್ಲ, ದ ಡೆವಿಲ್ ಈಸ್ ಬ್ಯಾಕ್ ಎಂದುಕೊಂಡು ನಕ್ಕು ಮನೆಗೆ ಹೋಗಿದ್ರು. ತನ್ನದೇ ಸ್ವಂತ ಪ್ರೈವೇಟ್ ಆಗಿರುವಂತಹ ಆಫೀಸ್ ರೂಮಿಗೆ ಹೋಗಿ ತಾನು ಧರಿಸಿದಂಥ ಕೋಟನ್ನು ಬಿಚ್ಚಿಟ್ಟು ತನಗಾಗಿ ಇರಿಸಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡ ಅಗ್ನಿ. ಚೇರಿಗೆ ತಲೆ ಆನಿಸಿ ಕುಳಿತವನಿಗೆ ಬೆಳಗ್ಗೆ ಮೈಥಿಲಿ ಬೈದಿದ್ದು, ಅವಳ ನಗು, ತನ್ನ ಸೋಲು ಎಲ್ಲವೂ ಒಂದರ ಹಿಂದೆ ಒಂದು ಬಂದಂತೆ ಆಗಿ ಕಣ್ಣು ಮುಂದೆ ಬಂದು ಹೋಗಿತ್ತು. ಅಷ್ಟೇ, ಕಣ್ಣುಗಳು ಕೆಂಪಾಗಿ ಕೆಂಡ ಕಾರೋಕೆ ಶುರು ಮಾಡಿದ್ವು. ಅಗ್ನಿ ಹೆಸರಿಗೆ ಮಾತ್ರ ಬೆಂಕಿಯಲ್ಲ, ಉರಿಯುವ ಬೆಂಕಿಗೆ ಸಮಾನ ಅವನು. ಎಲ್ಲ ಸಂಬಂಧ ಭಾವನೆಗಳನ್ನು ತನ್ನಲ್ಲೇ ಸಾಯಿಸಿಕೊಂಡು ಉರಿಯುವ ಬೆಂಕಿಯಂತೆ ತನ್ನೊಳಗೆ ಧಗಧಗನೆ ಹೊತ್ತಿ ಉರಿತಾ ಇದ್ದಾನೆ, ಬೇಯುತ್ತಿದ್ದಾನೆ. ಅವನ ಹತ್ತಿರ ಬಂದವರು ಅವನ ಬೆಂಕಿಯ ತಾಪಕ್ಕೆ ಸುಟ್ಟು ಹೋಗೋರು ಎಂಬ ಕಾರಣಕ್ಕೆ ಅವನು ಯಾರನ್ನು ತನ್ನ ಬಳಿ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಅವನ ಬಳಿ ಯಾರು ಹೋಗುವುದಿಲ್ಲ. ಆದರೆ ವೃಥಾ ತನ್ನ ತಂಟೆಗೆ ಬಂದವರನ್ನು ಮಾತ್ರ ಸುಡದೆ ಬಿಡುವ ಜಾಯಮಾನ ಇವನದ್ದಲ್ಲ. ಅಗ್ನಿ ಒರಟುತನಕ್ಕೆ, ಅವನ ಕಂಚಿನ ಕಂಠಕ್ಕೆ, ಸದಾ ಕೋಪದ ದಾವಾಗ್ನಿಯಲ್ಲಿ ಕೆಂಡ ಉಗುಳುವ ಕಣ್ಣುಗಳಿಗೆ ಭಯಪಡುವ ಜನರೇ ಹೆಚ್ಚು. ಹೀಗೆ ತನ್ನ ಸುತ್ತಲೂ ಬೆಂಕಿಯನ್ನೇ ಸೃಷ್ಟಿ ಮಾಡಿಕೊಂಡು ಅದರಲ್ಲೇ ಬೇಯುವ ಅಗ್ನಿ ಎಂದರೆ ಅವನ ತಮ್ಮ ಅಭಿರಾಮ್ ಭಾರದ್ವಾಜ್ಗೆ ಎಲ್ಲಿಲ್ಲದ ಹುಚ್ಚು ಪ್ರೀತಿ. ಯಾವಾಗಲೂ ಅಣ್ಣನ ಜೊತೆಗೆ ಇರಬೇಕು, ತನ್ನ ಅಣ್ಣ ಸದಾ ಸಂತೋಷದಲ್ಲಿ ಇರಬೇಕು ಎಂದು ಬಯಸುವ ಜೀವವದು. ತನ್ನ ಮನೆಯವರನ್ನೆಲ್ಲ ಕಳಿಸಿ ತನ್ನ ಅಗ್ರಜ ಎಲ್ಲಿರುವನೆಂದು ತಿಳಿದುಕೊಂಡು ಅಗ್ರಜ ಎಂದು ಜೋರಾಗಿ ಮನೆಯಲ್ಲಿ ಕೂಗುವಂತೆ ಕೂಗುತ್ತಾ ಬಂದಿದ್ದ ಅಭಿರಾಮ್ ಭಾರದ್ವಾಜ್. ತಮ್ಮನ ಮಾತಿಗೆ ಪ್ರತಿಯಾಗಿ ಅಗ್ನಿ, ನೀನಿನ್ನು ಇಲ್ಲೇ ಇದೆಯಾ ಅಭಿ, ಹೋಗಿಲ್ವ ನಿನ್ನ ಕೆಲಸಕ್ಕೆ ಎಂದು ಗಂಭೀರವಾಗಿ ಕೇಳಿದ್ದ. ಅಗ್ನಿ ಅಲಿಯಾಸ್ ಶ್ರೀರಾಮ್ ಭಾರದ್ವಾಜ್. ಅಗ್ರಜ ಇವತ್ತೂ ಕೂಡನಾ ಎಂದು ಇನ್ನೇನು ಹೇಳುವ ಹೊತ್ತಿಗೆ ಮೈಥಿಲಿ ವಿನುತಾ ಇಬ್ಬರು ಬಾಗಿಲು ಕಮೀನ್ ಸರ್ ಅಂತ ಇಬ್ಬರು ಕೇಳಿದ್ರು. ಹುಡುಗಿಯರನ್ನು ನೋಡಿದ್ದ ಈ ಇಬ್ಬರು ಹುಡುಗರ ಮುಖಭಾವ ಪೂರ್ತಿ ಬದಲಾಗಿ ಹೋಗಿತ್ತು. ತನ್ನ ಚೇಂಬರ್ ಬಾಗಿಲ ಬಳಿ ನಿಂತಿರುವ ಇಬ್ಬರು ಹುಡುಗಿಯರನ್ನು ನೋಡಿ ಅಗ್ನಿ ತನ್ನ ಮುಖಭಾವವನ್ನು ಮತ್ತಷ್ಟು ಗಂಭೀರವಾಗಿ ಬದಲಾಯಿಸಿಕೊಂಡ್ರೆ ಅಭಿ ಸಣ್ಣದಾಗಿ ಒಳಗೊಳಗೆ ನಕ್ಕಿದ್ದ. ಅಗ್ನಿ ಅದೇ ಗಂಭೀರ ಸ್ವರದಲ್ಲಿ ಎಸ್ ಕಮೀನ್ ಅಂತ ಹೇಳಿದಾಗ ಹುಡುಗಿಯರಿಬ್ಬರು ಒಳಗೆ ಬಂದಿದ್ರು. ಮೈಥಿಲಿ ವಿನುತಾ ಇಬ್ಬರು ತುಸು ಅಂಜಿಕೆಯಲ್ಲಿಯೇ ಅಗ್ನಿ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗದೆ ಭಯಪಡುತ್ತಲೇ, ಸರ್ ಪ್ರಿನ್ಸಿಪಲ್ ಹೇಳಿದರು ನೀವಿವತ್ತು ಇಲ್ಲೇ ಇರ್ತೀರಾ ಅಂತ, ನಿಮಗೆ ತಿಂಡಿ ಆಗಿಲ್ಲ ಅಂತಲೂ ಹೇಳಿದರು, ಬ್ರೇಕ್ಫಾಸ್ಟ್ಗೆ ನಿಮಗೆ ಇಲ್ಲೇ ತರೋದು ಅಥವಾ ನೀವೇ ಕ್ಯಾಂಟೀನಿಗೆ ಬರ್ತೀರಾ ಅಂತ ಸಣ್ಣದಾಗಿ ನಡುಗುತ್ತೆಲ್ಲ ಕೇಳಿದರು. ನಿನ್ನೆ ಪ್ರೀತಿಸುವ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.